3/10/2024 ಗುರುವಾರ ಆಶ್ವೀಜ ಮಾಸ ಆರಂಭ ಮತ್ತು ನವರಾತ್ರಿನೂ ಆರಂಭ. 7/10/24 ಲಲಿತಾ ಪಂಚಮಿ, 9/10/24 ಬುಧವಾರ ಮೂಲಾ ನಕ್ಷತ್ರ, ಶ್ರೀ ಶಾರದಾ ಪೂಜಾರಂಭ. 11/10/24 ಶುಕ್ರವಾರ ದುರ್ಗಾಷ್ಟಮಿ ಆಯುಧ ಪೂಜೆ. 12/10/24 ಶನಿವಾರ ಮಹಾನವಮಿ ವಿಜಯದಶಮಿ. 13/10/24 ರವಿವಾರ ದಶಮಿ ಪಶ್ಚಿಮ ಜಾಗರ ಪೂಜೆ ಆರಂಭ. 14/10/24 ಸೋಮವಾರ ಭಾಗವತ ವೈಷ್ಣವಿ ಏಕಾದಶಿ. 17/10/24 ಗುರುವಾರ ಹುಣ್ಣಿಮೆ ಮೊದಲ ದಿನ ಕೆಂಪು ಬಣ್ಣ. ನವರಾತ್ರಿಯ ಮೊದಲ ದಿನಕ್ಕೆ ಪ್ರತಿಪದ ಎನ್ನುತ್ತಾರೆ. ದುರ್ಗಾಮಾತೆಗೆ ಶೈಲಪುತ್ರಿ ಎಂದು ಕರೆಯುತ್ತಾರೆ, ಪರ್ವತಗಳ ಸುಪುತ್ರಿ. ಈ ದಿನದಂದು ದುರ್ಗೆಯನ್ನು ಶಿವನ ಪತ್ನಿಯಾಗಿ ಪೂಜಿಸಲಾಗುತ್ತದೆ. ಕೆಂಪು ಬಣ್ಣವು ಉತ್ಸಾಹ ಮತ್ತು ಸಂಭ್ರಮವನ್ನು ಪ್ರತಿಬಿಂಬಿಸುತ್ತದೆ. ಹಬ್ಬವನ್ನು ಪ್ರಾರಂಭಿಸಲು ಅತಿ ಸೂಕ್ತವಾದ ಬಣ್ಣ. ಎರಡನೆಯ ದಿನ ಕಡು ನೀಲಿ ಬಣ್ಣ. ದ್ವಿತೀಯ ದಿನ ದುರ್ಗೆಯ ಬ್ರಹ್ಮಚಾರಿಣಿಯ ರೂಪ ಪಡೆಯುತ್ತಾಳೆ. ಈ ದಿನದಂದು ದೇವಿಯು ಸಂತೋಷ ಮತ್ತು ಸಮೃದ್ಧಿಯನ್ನು ಕೊಡುತ್ತಾಳೆ. ಕಡು ನೀಲಿ ಬಣ್ಣವು ಶಾಂತಿ ಮತ್ತು ಶಕ್ತಿಯನ್ನು ಪ್ರತಿಪಾದಿಸುತ್ತದೆ. ಮೂರನೆಯ ದಿನ ಹಳದಿ ಬಣ್ಣ. ತೃತೀಯ ದಿನದಂದು ದೇವಿಯು ಚಂದ್ರಕಾಂತೆಯ ರೂಪದಲ್ಲಿ ಪೂಜಿಸಲ್ಪಡುತ್ತಾಳೆ. ಈ ರೂಪದಲ್ಲಿ ದುರ್ಗೆಯ ಹಣೆಯ ಮೇಲೆ ಅರ್ಧಚಂದ್ರಾಕೃತಿಯಿಂದ ಅಲಂಕಾರ ಮಾಡುತ್ತಾರೆ. ಇದು ಸೌಂದರ್ಯ ಮತ್ತು ಶೌರ್ಯವನ್ನು ಪ್ರತಿಬಿಂಬಿಸುತ್ತದೆ. ಚಂದ್ರಕಾಂತೆಯ ರಾಕ್ಷಸರೊಂದಿಗೆ ದುಷ್ಟಶಕ್ತಿಗಳೊಂದಿಗೆ ಹೋರಾಡುತ್ತಾಳೆ ಎಂಬ ಪ್ರತೀತಿ ಇದೆ. ಎಲ್ಲರ ಮನಸ್ಸಿನಲ್ಲಿ ಹಳದಿ ಬಣ್ಣವು ಉತ್ಸಾಹವನ್ನು ತುಂಬುತ್ತದೆ. ನಾಲ್ಕನೆಯ ದಿನ ಹಸಿರು ಬಣ್ಣ. ಚತುರ್ಥಿಯ ದಿನದಂದು ದೇವಿಯು ಕೂಷ್ಮಾಂಡೆಯ ರೂಪ ಪಡೆಯುತ್ತಾಳೆ. ಈಕೆಯನ್ನು ಜಗತ್ತಿನ ಸೃಷ್ಟಿಕರ್ತೆ ಎನ್ನುತ್ತಾರೆ. ಭೂಮಿಯನ್ನು ಹಸಿರಿನಿಂದ ಕಂಗೊಳಿಸುವಂತೆ ಮಾಡುತ್ತಾಳೆ ಎಂಬ ನಂಬಿಕೆ ಇದೆ. ಐದನೆಯ ದಿನ ಬೂದು ಬಣ್ಣ. ಪಂಚಮಿಯು ಅಂದು ದೇವಿಯು ಸ್ಕಂದಮಾತೆಯ ರೂಪ ಪಡೆಯುತ್ತಾಳೆ. ಈ ದಿನದಂದು ದೇವಿಯು ಕಾರ್ತಿಕೇಯನನ್ನು ತನ್ನ ಶಕ್ತಿಯುತವಾದ ಕೈಯಲ್ಲಿ ಹಿಡಿದಿರುತ್ತಾಳೆ. ಬೂದು ಬಣ್ಣವು ತಾಯಿ ಮಗುವನ್ನು ರಕ್ಷಿಸಲು ಯಾವುದೇ ಹಂತಕ್ಕೂ ಹೋಗಲು ತಯಾರಿರುತ್ತಾಳೆ ಎಂಬುದನ್ನು ಪ್ರತಿಬಿಂಬಿಸುತ್ತದೆ. ಆರನೆಯ ದಿನ ಕೇಸರಿ. ಆರನೆಯ ದಿನದಂದು ದೇವಿಯು ಕಾತ್ಯಾಯಿನಿಯ ರೂಪ ಧರಿಸುತ್ತಾಳೆ. ಕೆಲವು ದಂತಗಳ ಕಥೆಗಳ ಪ್ರಕಾರ ಕಾತ ಎಂಬ ಋಷಿಯ ದೇವಿ ದುರ್ಗೆಯನ್ನು ಮಗಳಾಗಿ ಪಡೆಯಲು ಯಜ್ಞ ಮಾಡಿದ. ಅವನ ಭಕ್ತಿಗೆ ಮೆಚ್ಚಿ ದುರ್ಗೆಯು ಪ್ರಸನ್ನಳಾಗಿ ಕೇಸರಿ ಬಣ್ಣದ ದಿರಿಸು ಧರಿಸಿ ಮಗಳಾಗಿ ಜನಿಸಿ ಬರುತ್ತಾಳೆ. ಈ ಬಣ್ಣವು ಧೈರ್ಯವನ್ನು ಪ್ರತಿಬಿಂಬಿಸುತ್ತದೆ. ಏಳನೆಯ ದಿನ ಬಿಳಿಯ ಬಣ್ಣ. ಏಳನೆಯ ದಿನದಂದು ದೇವಿಯನ್ನು ಕಾಳರಾತ್ರಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ. ಈ ದಿನದಂದು ದೇವಿಯನ್ನು ಬಿಳಿಯ ಬಣ್ಣದ ಸೀರೆಯನ್ನು ಉಡಿಸಿ ಕ್ರೋಧಭರಿತ ಕಣ್ಣುಗಳಿಂದ ಅಲಂಕರಿಸುತ್ತಾರೆ. ಬಿಳಿಯ ಬಣ್ಣವು ಭಕ್ತಿ ಮತ್ತು ಶಾಂತಿಯ ಪ್ರತೀಕವಾಗಿದೆ. ದೇವಿಯು ಭಕ್ತರನ್ನು ರಕ್ಷಿಸುತ್ತಾಳೆ ಎಂಬ ನಂಬಿಕೆಯನ್ನು ಪ್ರತಿಪಾದಿಸಲು ಈ ಅಲಂಕಾರ ಮಾಡುತ್ತಾರೆ. ಎಂಟನೇ ದಿನ ಗುಲಾಬಿ ಬಣ್ಣ. ಅಷ್ಟಮಿಯಂದು ದೇವಿಯನ್ನು ಎಲ್ಲ ಪಾಪ ಪರಿಹಾರಗಳು ಎಂದು ಪೂಜಿಸಲಾಗುತ್ತದೆ. ಗುಲಾಬಿ ಬಣ್ಣವು ಭರವಸೆ ಮತ್ತು ನವೀನತೆಯ ಪ್ರತೀಕವಾಗಿದೆ. ಒಂಬತ್ತನೇ ದಿನ ತಿಳಿನೀಲಿ. ನವಮಿಯಂದು ದೇವಿಯು ಸಿದ್ಧಿಯ ರಾತ್ರಿಯ ರೂಪ ಧರಿಸುತ್ತಾಳೆ. ತಿಳಿನೀಲಿ ಬಣ್ಣದಿಂದ ಅಲಂಕರಿಸಲಾಗುತ್ತದೆ. ಸಿದ್ಧಿರಾತ್ರಿಗೆ ಚಮತ್ಕಾರ ಶಕ್ತಿಗಳಿವೆ ಎಂದು ನಂಬಲಾಗುತ್ತದೆ. ನವರಾತ್ರಿಯನ್ನು ಭಾರತದ ವಿವಿಧ ಪ್ರದೇಶಗಳಲ್ಲಿ ವಿಭಿನ್ನವಾಗಿ ಆಚರಿಸಲಾಗುತ್ತದೆ. ಅನೇಕ ಜನರಿಗೆ ಇದು ಧಾರ್ಮಿಕ ಪ್ರತಿಬಿಂಬ ಮತ್ತು ಉಪವಾಸದ ಸಮಯವಾಗಿದೆ, ಆದರೆ ಇತರರಿಗೆ ಇದು ನೃತ್ಯ ಮತ್ತು ಹಬ್ಬದ ಸಮಯವಾಗಿದೆ. ಉಪವಾಸದ ಸಂಪ್ರದಾಯಗಳಲ್ಲಿ ಕಟ್ಟುನಿಟ್ಟಾದ ಸಸ್ಯಾಹಾರಿ ಆಹಾರವನ್ನು ಗಮನಿಸುವುದು ಮತ್ತು ಮದ್ಯ ಮತ್ತು ಕೆಲವು ಮಸಾಲೆಗಳಿಂದ ದೂರವಿರುವುದು ಪ್ರದರ್ಶಿಸಿದ ನೃತ್ಯಗಳು ಸೇರಿದೆ. ಗರ್ಭ, ವಿಶೇಷವಾಗಿ ಗುಜರಾತ್ನಲ್ಲಿ ವಿಶಿಷ್ಟವಾಗಿ ಹಬ್ಬದ 9 ರಾತ್ರಿಗಳು ದೈವಿಕ ಸ್ತ್ರೀಲಿಂಗ ತತ್ವದ ವಿವಿಧ ಅಂಶಗಳಿಗೆ ಮೀಸಲಿಡಲಾಗಿದೆ. ಆದಿಶಕ್ತಿ ಮಾದರಿಯ ಪ್ರದೇಶದಿಂದ ಸ್ವಲ್ಪ ಮಟ್ಟಿಗೆ ಬದಲಾಗುತ್ತದೆ. ಸಾಮಾನ್ಯವಾಗಿ ಹಬ್ಬದ ಮೊದಲ 3ನೇ ಭಾಗವು ದೇವಿಯ ಅಂಶಗಳ ಮೇಲೆ ಕೇಂದ್ರೀಕೃತವಾಗುತ್ತದೆ. ದುರ್ಗಾದೇವಿಯ ಮೇಲೆ 2ನೇ 3ನೇಯದು ಲಕ್ಷ್ಮಿ ಮತ್ತು ದೇವಿಯ ಮೇಲೆ ಅಂತಿಮ 3ನೇ ಸರಸ್ವತಿ. ಆಗಾಗ್ಗೆ ದೇವತೆಗಳಿಗೆ ಮತ್ತು ಅವರ ವಿವಿಧ ಅಂಶಗಳಿಗೆ ಅರ್ಪಣೆಗಳನ್ನು ಮಾಡಲಾಗುತ್ತದೆ ಮತ್ತು ಅವರ ಗೌರವಾರ್ಥವಾಗಿ ಆಚರಣೆಗಳನ್ನು ಮಾಡಲಾಗುತ್ತದೆ. ಒಂದು ಜನಪ್ರಿಯ ಆಚರಣೆಯಾಗಿದೆ ಎಂದು ಅಥವಾ 9ನೇ ದಿನದಂದು ನಡೆಯುವ ಕನ್ಯಾಪೂಜೆ. ಈ ಆಚರಣೆಯಲ್ಲಿ 9 ಯುವತಿಯರಿಗೆ ನವರಾತ್ರಿಯಲ್ಲಿ ಆಚರಿಸಲಾಗುವ 9 ದೇವಿಯ ಅಂಶಗಳಂತೆ ಧರಿಸಲಾಗುತ್ತದೆ ಮತ್ತು ಧಾರ್ಮಿಕ
ಪಾದಗಳನ್ನು ತೊಳೆದು ಪೂಜಿಸಲಾಗುತ್ತದೆ ಮತ್ತು ಆಹಾರ ಮತ್ತು ಬಟ್ಟೆಯಂತಹ ನೈವೇದ್ಯಗಳನ್ನು ನೀಡಲಾಗುತ್ತದೆ. ಬಂಗಾಳ ಮತ್ತು ಆಸಾಂನಲ್ಲಿ ವಿಶೇಷವಾಗಿ ಪ್ರಧಾನವಾಗಿರುವ ದುರ್ಗಾದೇವಿಯ ಕೆಲವು ಅನುಯಾಯಿಗಳಲ್ಲಿ ಹಬ್ಬವನ್ನು ಕರೆಯಲಾಗುತ್ತದೆ ಅಥವಾ ಹೊಂದಿಕೆಯಾಗುತ್ತದೆ. ದುರ್ಗಾ ಪೂಜೆ, ದುರ್ಗೆಯ ವಿಧಿ, ಎಮ್ಮೆ ತಲೆಯ ರಾಕ್ಷಸ ಮಹಿಷಾಸುರನ ವಿರುದ್ಧದ ವಿಜಯವನ್ನು ಸ್ಮರಿಸುವ ದುರ್ಗೆಯ ವಿಶೇಷ ಚಿತ್ರಗಳನ್ನು ಪ್ರತಿದಿನ ಪೂಜಿಸಲಾಗುತ್ತದೆ. ಮತ್ತು 10ನೇ ದಿನ ದಸರಾ. ಅವುಗಳನ್ನು ನೀರಿನಲ್ಲಿ ಮುಳುಗಿಸಲು ಹತ್ತಿರದ ನದಿಗಳು ಅಥವಾ ಜಲಾಶಯಗಳಿಗೆ ಸಂತೋಷದ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಗುತ್ತದೆ. ಕುಟುಂಬದ ಆಚರಣೆಗಳ ಜೊತೆಗೆ ಪೂಜೆ ಅಥವಾ ಆಚರಣೆ ದಿನಗಳನ್ನು ಸಾರ್ವಜನಿಕ ಸಂಗೀತ ಕಚೇರಿಗಳು, ವಾಚನಗೋಷ್ಠಿಗಳು, ನಾಟಕಗಳು ಮತ್ತು ಜಾತ್ರೆಗಳೊಂದಿಗೆ ಆಚರಿಸಲಾಗುತ್ತದೆ. ಕೆಲವು ಪ್ರದೇಶಗಳಲ್ಲಿ ದಸರಾವನ್ನು ನವರಾತ್ರಿಯಲ್ಲಿ ಸಂಗ್ರಹಿಸಲಾಗುತ್ತದೆ ಮತ್ತು ಸಂಪೂರ್ಣ 10 ದಿನಗಳ ಆಚರಣೆಯನ್ನು ಈ ಹೆಸರಿನಿಂದ ಕರೆಯಲಾಗುತ್ತದೆ. ಹಬ್ಬದ ಉದ್ದಕ್ಕೂ ಅಥವಾ 10ನೇ ದಿನದಂದು ದಸರಾವು ಮಹಿಷಾಸುರ ಮೇಲೆ ದುರ್ಗೆಯ ವಿಜಯದಂತಹ ದುಷ್ಟರ ಮೇಲೆ ಒಳ್ಳೆಯದ ವಿಜಯಗಳನ್ನು ಆಚರಿಸುವ ಸಮಯವಾಗಿದೆ. ಭಾರತದ ಕೆಲವು ಭಾಗಗಳಲ್ಲಿ ದಸರಾವು ದೇವರ ವಿಜಯದೊಂದಿಗೆ ಸಂಬಂಧಿಸಿದ ರಾಕ್ಷಸ ರಾಜ ರಾವಣನ ಮೇಲೆ ರಾಮ, ಉತ್ತರ ಭಾರತದಲ್ಲಿ ರಾಮಲೀಲಾ, ರಾಮನ ಆಟ ಹಬ್ಬದ ಪ್ರಮುಖವಾಗಿದೆ. ಸತತ ರಾತ್ರಿಗಳಲ್ಲಿ ಮಹಾಕಾವ್ಯದ ವಿವಿಧ ಸಂಚಿಕೆಗಳಲ್ಲಿ ರಾಮಾಯಣವನ್ನು ಯುವ ನಟರು ವಿಸ್ತಾರವಾಗಿ ವೇಷಭೂಷಣ ಮತ್ತು ಮುಖವಾಡ ಧರಿಸಿ ನಾಟಕೀಯಗೊಳಿಸುತ್ತಾರೆ. ರಾಕ್ಷಸರ ಬೃಹತ್ ಪ್ರಕೃತಿಯನ್ನು ಸುಡುವ ಮೂಲಕ ಸ್ಪರ್ಧೆ ಯಾವಾಗಲೂ ಪರಾಕಾಷ್ಠೆಯನ್ನು ಪಡೆಯುತ್ತದೆ. ಅಥ್ಲೆಟಿಕ್ ಪಂದ್ಯಾವಳಿಗಳು ಮತ್ತು ಬೇಟೆಯ ದಂಡಯಾತ್ರೆಗಳನ್ನು ಹೆಚ್ಚಾಗಿ ಆಯೋಜಿಸಲಾಗುತ್ತದೆ. ಕೆಲವರು ದೀಪೋತ್ಸವ ಮತ್ತು ರಾವಣನ ಪ್ರತಿಕೃತಿಗಳನ್ನು ದಹಿಸುವ ಮೂಲಕ ಆಚರಿಸುತ್ತಾರೆ. ಕೆಲವೊಮ್ಮೆ ಅವುಗಳನ್ನು ಪಟಾಕಿಗಳಿಂದ ತುಂಬಿಸಲಾಗುತ್ತದೆ. ಅನೇಕ ಪ್ರದೇಶಗಳಲ್ಲಿ ದಸರಾವನ್ನು ವಿಶೇಷವಾಗಿ ಮಕ್ಕಳಿಗೆ ಶೈಕ್ಷಣಿಕ ಅಥವಾ ಕಲಾತ್ಮಕ ಚಟುವಟಿಕೆಗಳನ್ನು ಪ್ರಾರಂಭಿಸಲು ಮಂಗಳಕರಕ ಸಮಯವೆಂದು ಪರಿಗಣಿಸಲಾಗುತ್ತದೆ. ನವರಾತ್ರಿಯ ಬಗ್ಗೆ ಸಣ್ಣ ಮಾಹಿತಿ ಕೇಳಿದರೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಇದನ್ನು ಬೇರೆಯವರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ತಮ್ಮ ಸಹಕಾರದೊಂದಿಗೆ ನಮಸ್ಕಾರ.